ನನ್ನ ಗಂಡ ನನ್ಗಿಂತ ಕೆಂಪು. ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ. ನನ್ನ ಜೀವನದ ಇನ್ನೊಂದು ದಿನಕ್ಕೆ ನಮಗೆ ಸ್ವಾಗತ ಮಾಡ್ತಾ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಆಗುತ್ತೆ ನಂದು ಸಾಮಾನ್ಯವಾಗಿ. ಯಾಕೆ ಅಂತಂದರೆ 4 ಗಂಟೆಗೆ ಎದ್ದ ತಕ್ಷಣ ನಾನು ಸೀದಾ ಹೋಗೋದು ದೇವ್ರ ಮುಖ ನೋಡೋದು, ನೆಕ್ಸ್ಟ್ ಹೋಗೋದೆ ಅಡುಗೆ ಮನೆಗೆ. ಅಲ್ಲಿಂದ ನನ್ನ ಕೆಲಸ ಶುರು ಆಗಿಬಿಡುತ್ತೆ. ಪ್ರಗತಿಗೆ ಪ್ರತಿದಿನದೊಂದು ರೊಟೀನ್ ಇದು, ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋದು. ಬೆಳಗ್ಗೆ ಬೇಗ ಎದ್ದೇಳಬೇಕು, ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಇದಂತೂ ನನಗೆ ಪ್ರಗತಿ ಸ್ಕೂಲ್ಗೆ ಯಾವಾಗ ಜಾಯಿನ್ ಮಾಡಿದ್ವಿ ಅಲ್ಲಿಂದ ಬರ್ತಾ ಇರೋಂಥ ಒಂದು ರೊಟೀನ್. ಇವತ್ತು ಕ್ವಿಕ್ಕಾಗಿ ಇನ್ನೊಂದು ಲಂಚ್ ಬಾಕ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಕಡಲೆಪುರಿ ಹಾಕ್ಬಿಟ್ಟು ನಾನೊಂದು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಬೇಕಾಯಿತು, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ನಾನು ಎದ್ಬಿಟ್ಟು ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇರ್ತೀನಿ. ಕಡಲೆಪುರಿನ ನೀರಲ್ಲಿ ಸ್ವಲ್ಪ ಫುಲ್ಲು ಒಂದು ನೆನೆಯೋ ತನಕ ನೀರು ಹಾಕಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತೊಗೊಳ್ಳಿ, ಅದರಲ್ಲಿ ನೀರು ಹಾಕಿಬಿಟ್ಟು ನೆನೆಯೋದಕ್ಕೆ ಬಿಡಿ. ಅಂತಂದರೆ ಜಾಸ್ತಿನೂ ಏನು ನೆನಿಬಾರ್ದು, ಸ್ವಲ್ಪ ಗೊತ್ತಾಗುತ್ತೆ. ತುಂಬ ಮೆತ್ತಗಾಕಿ ಮುಂಚೆಗೆ ಅದನ್ನು ತೆಗಿಬೇಕು. ಇಲ್ಲಿ ಸ್ವಲ್ಪ ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ, ಹಾಲು ಹಾಕಿ ಸ್ವಲ್ಪ ಸ್ವೀಟ್ ಥರ ಇರುತ್ತೆ. ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಇದರೊಳಗೆ ಏನಂತಂದರೆ ರಾಗಿ ಹಿಟ್ಟಲ್ಲಿ ನಾನು ಪ್ರೀತಮ್ಗೆ ಅಂತ ಮಾಡಿಟ್ಟಿರೋದು. ರಾಗಿ ಹಿಟ್ಟನ್ನು ಸ್ವಲ್ಪ ಜರಡೆ ಮಾಡಿಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೊಂದಿಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ, ಸ್ವಲ್ಪ ಕೊಬ್ಬರಿ ಹಾಕಂಗಿದ್ರೆ ಹಾಕಿ, ಇಲ್ಲಾಂದರೆ ಮಕ್ಕಳು ತಿನ್ನಲ್ಲ, ಸ್ವಲ್ಪ ಮಕ್ಳಿಗೆ ಗಂಟ್ಲಿಗೆ ಹಿಡಿಯುತ್ತೆ ನೋಡಿಕೊಂಡು. ಬೇಡ ಅಂದರೆ ಅದೆಲ್ಲ ಏನೂ ಬೇಡ, ಹಾಗೇನೆ ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿಕೊಡೋದು. ಬೇಕಂತಂದರೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕೋಬಹುದು. ಇಲ್ಲಿ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನಕಾಯಿ, ಸಣ್ಣದಾಗಿ ಕಟ್ ಮಾಡಿರೋದಂಥ ಈರುಳ್ಳಿ ಹಾಕ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿರು ಮೆಣಸಿನಕಾಯಿ ಏನಿದೆಯಲ್ಲ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ, ನೋಡಿಕೊಂಡು ಎಣ್ಣೆಯನ್ನು ಹಾಕೋಬೇಕು. ಯಾಕೆಂದರೆ ಪೂರಿ ಎಷ್ಟಿರುತ್ತೋ ಅಷ್ಟು ಎಣ್ಣೆ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಪೂರಿ ಸ್ವಲ್ಪ ನೆಂದಿದೆ, ಅದನ್ನು ಚೆನ್ನಾಗಿ ಇಂಡುಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತೀನಿ. ಇದು ಸ್ವಲ್ಪ ನಿಮಗೆ ಗೊತ್ತಿರುತ್ತೆ, ಯಾದಗಿರಿ ಆ ಸೈಡ್ ಇರ್ತಾರಲ್ಲ ಅವ್ರು ಈ ಒಂದು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇರ್ತೀರ ಸಾಮಾನ್ಯವಾಗಿ. ನಾನು ಅದನ್ನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯಾಹ್ನಕ್ಕಂತ ಅಂದರೆ ಅದೇನು ತುಂಬ ತೀರಾ ಮೆತ್ತಗಾಗಲ್ಲ, ಹಂಗೆ ಇರುತ್ತೆ. ಸ್ವಲ್ಪ ಹೊತ್ತಿಗೆ ನೀವು ನೀರಿಂದ ತೆಗೆದುಬಿಡಬೇಕು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊನು ಕೂಡ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಸಾಫ್ಟ್ ಆಗಲಿ ಟೊಮೊಟೊ. ಅದಕ್ಕೆ ಎಷ್ಟು ಬೇಕು ಅಷ್ಟು ರುಚಿಗೆ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮೇನ್ ಏನಂತಂದರೆ ಸ್ವಲ್ಪ ಕಡಲೆಪಪ್ಪಿನ ಪೌಡರ್ ಮಾಡ್ಕೋಬೇಕು. ಕಡಲೆಪಪ್ಪು ಅಂತ ಬರುತ್ತಲ್ಲ ಅದ್ರ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಲೆಪಪ್ಪು ಹಾಕ್ಬಿಟ್ಟು ತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ನೋಡ್ತಾ ಇದ್ದೀರಲ್ಲ, ಈರುಳ್ಳಿ ಟೊಮೊಟೊ ಎಲ್ಲ ತುಂಬ ಸಾಫ್ಟಾಗಿ ಆಗಿದೆ. ಒಂದು ಅರ್ಧ ಅಷ್ಟು ಎಷ್ಟು ಕಡಲೆಪುರಿ ತೊಗೊಂಡಿರ್ತೀರೋ ಆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆ ಹಣ್ಣನ್ನು ಹಾಕ್ಕೊಳ್ಳೋದು. ಸೇಮ್ ಚಿತ್ರಾನ್ನ ಹೆಂಗೆ ಮಾಡ್ತೀವೋ ಹಾಗೇನೆ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಆದರೆ ಟೇಸ್ಟಿಯಾಗಿರುತ್ತೆ. ಯಾವಾಗಾದರೂ ಕ್ವಿಕ್ಕಾಗಿ ಮಾಡೋದಕ್ಕೂ ಒಂದು ಬ್ರೇಕ್ಫಾಸ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅನ್ನುವಾಗ ನಾವು ನೀರಿಂದ ತೆಗೆದ್ಬಿಟ್ಟು ಇಟ್ಟಿದ್ವಲ್ಲ ಈ ಅದಕ್ಕೆ ಇರಬೇಕು, ಉದ್ರಾಗಿರಬೇಕು. ತುಂಬ ತೀರಾ ಗಟ್ಟಿ ಆಗಬಾರ್ದು. ಕಡಲೆಪುರಿ ತೊಗೋಬೇಕಾದ್ರೇ 2 ಥರ ಕಡಲೆಪುರಿ ಬರುತ್ತೆ ನೋಡಿ, ಸ್ವಲ್ಪ ಗಟ್ಟಿ ಇರುತ್ತಲ್ಲ ಆ ಥರ ತೊಗೊಳ್ಳಿ. ತುಂಬ ಒಂಥರ ಸಾಫ್ಟಾಗಿ ಕ್ರಿಸ್ಪಿಯಾಗಿರುತ್ತಲ್ಲ ಅದಾದರೆ ನಿಮಗೆ ತೀರಾ ಮೆತ್ತಗಾಗೋ ಚಾನ್ಸಸ್ ಇರುತ್ತಲ್ವ, ಹಾಗಾಗಿ ನೋಡ್ಬಿಟ್ಟು ತೊಗೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದ್ದರೆ ರೆಡಿ ಆಯಿತು ಬ್ರೇಕ್ಫಾಸ್ಟ್. ಅಂದರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಡೈಲಿ ಒಂದೇ ಥರ ಕೊಡೋದಕ್ಕಿಂತ ಈ ಥರ ಏನಾದರೂ ಮಾಡಿ ಕೊಡ್ಬೋದು. ಮನೇಲಿ ಏನಾದರೂ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಮಾಡಬೇಕು ಅಂದ್ರೂ ಮಾಡ್ಕೋಬೋದು. ಆ್ಯಕ್ಚುಲಿ ಇದು ಬ್ರೇಕ್ಫಾಸ್ಟ್ಗೆ ಮಾಡೋದು. ಕಡಲೆಪುರಿ ಒಗ್ಗರಣೆ ಅಂತ ಹೇಳ್ತಾರೆ. ಒಂದು 2 ನಿಮಿಷ ಹಿಂಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ಸೀದೋಗೋಕ್ಕೆ ಮುಂಚೆಗೆ ತೆಗಿಬೇಕು. ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ಬೇಕಂದ್ರೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಇವತ್ತಿನ ಲಂಚ್ ಬಾಕ್ಸ್ಗೆ ಇದನ್ನೇ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಸೇವ್ ಮಾಡಿದ್ದೆ ಮನೇಲೇ, ಚಕ್ಲಿ ಮತ್ತು ಸೇವ್, ಅದು ವಿಡಿಯೋ ನೆಕ್ಸ್ಟ್ ಬರುತ್ತೆ ನಿಮಗೆ. ಇದನ್ನು ನಾನು ಇವತ್ತು ಹಾಕ್ಕೊಡ್ತಾ ಇದ್ದೀನಿ. ಸ್ವಲ್ಪ ಫ್ರೂಟ್ಸ್, ಆ್ಯಪಲ್ ಇಷ್ಟೇ. ಅದ್ರ ಜೊತೆಗೆ ಸ್ವಲ್ಪ ರಾಗಿ ಮಾಲ್ಟ್ ಏನು ಮಾಡಿದ್ನಲ್ಲ ಅದೊಂದು ಗ್ಲಾಸಲ್ಲಿ ಹಾಕ್ಕೊಡ್ತೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಕೆಲವೊಂದಿಷ್ಟು ಕಿಚನ್ ಐಟಮ್ಸ್ಗಳಿತ್ತು, ನನ್ನ ಡ್ರೆಸ್ಗಳ ಬಗ್ಗೆ ಇತ್ತು. ಅದನ್ನು ನಾನಿವತ್ತು ಹೇಳ್ತೀನಿ. ಹಂಗೆ ವ್ಲಾಗ್ ಮಧ್ಯ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ ಲಿಂಕನ್ನು ಕೂಡ ನಾನು ಕಂಪ್ಲೀಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕೆಂತಂದರೆ ಸುಮಾರು ಜನ ಈ ಲಂಚ್ ಬ್ಯಾಗ್ ಕೇಳಿದ್ರಿ. ಇದರೊಳಗೆ ಈ ಥರ 3 ಬಾಕ್ಸ್ ಬರುತ್ತೆ, ಜೊತೆಗೆ ಒಂದು ಗ್ಲಾಸ್ದು ಬರುತ್ತೆ. ಏನಾದರೂ ಜ್ಯೂಸ್, ಮಾಲ್ಟ್ ಈ ಥರ ಏನಾದರೂ ಹಾಕ್ಕೊಡೋದಕ್ಕೆ ಚೆನ್ನಾಗಿದೆ. ಲೀಕ್ ಪ್ರೂಫ್ ಚೆನ್ನಾಗಿದೆ ಇದು ಪ್ರಾಡಕ್ಟ್. ಬೇಕಂತಂದರೆ ಇದರ ಲಿಂಕ್ ನೀವು ಸುಮಾರು ಜನ ಕೇಳಿದ್ರಿ, ನನಗೆ ಯಾವುದ್ಯಾವುದೋ ವಿಡಿಯೋದಲ್ಲಿ ಮಿಕ್ಸ್ ಆಗಿತ್ತು. ಮತ್ತು ನಿಮಗೆ ರಿಪ್ಲೈ ಮಾಡಿ ಲಿಂಕ್ ಹಾಕಿದ್ರೆ ಮಿಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ಎಲ್ಲದರ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ನ. ಕೀ ಕೊಡ್ತೀನಿ, ಹೋಗ್ತೀನಿ. ಮತ್ತೆ ಮಮ್ಮಿ ನಾವು ಹೋಗೋದು ಡ್ಯಾಡಿ ಹಾಕ್ಕೊಡ್ಲೆ ಅವನಿಗೆ ಬಿಸಿ ಬಿಸಿ ಕಡಲೆಪುರಿದು.
ಹಾಗೆ ಪ್ರಗತಿನ ರೆಡಿ ಮಾಡೋದು, ಒಂದು ತಲೆ ಬಾಚಿಬಿಟ್ಟು ನಾನು ಇವತ್ತು ಡ್ರಾಪ್ ಮಾಡ್ತಾಯಿದ್ದೀನಿ, ಅಂದರೆ ರೆಗ್ಯುಲರಾಗಿ ನಾನೇ ಡ್ರಾಪ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇವತ್ತು ನಾನು ಹೊರಟೆ, ಪ್ರಗತಿಗೆ ಹಾಕ್ಕೊಟ್ಟೆ. ಮಮ್ಮಿ ರೌಲಕ್ಕಿಲ್ಲ ಸ್ಪೆಷಲ್. ಈಗಂತೂ ಸಿಕ್ಕಾಪಟ್ಟೆ ಚಳಿ, ಜೊತೆಗೆ ಬೆಳಗ್ಗೆ ಏನಾಗುತ್ತೆ ಅಂತಂದರೆ ಬೆಳಗ್ಗೆ ಬೇಗ ಆಗೋದಿಲ್ಲ, ಸ್ವಲ್ಪ ಕತ್ಲೆ ಥರನೇ ಇರುತ್ತೆ. ಅದರೊಳಗೇನೋ ಮೋಡ ಬಂತು ಅಂತಂದರೆ ಇನ್ನೂ ಒಂಥರ ಹೋಗ್ಬೇಕಾದ್ರೆ. ಮೊನ್ನೆ 3 ದಿನದಿಂದ ನಾನೇ ಡ್ರಾಪ್ ಮಾಡ್ತಾಯಿದ್ದೀನಿ, ಚಿಟಿ ಮಳೆ ಇರುತ್ತೆ. ಅದಕ್ಕೆ ನಾನು ಕೂಡ ಸ್ವಲ್ಪ ಸ್ವೆಟರೆಲ್ಲ ಹಾಕ್ಕೊಂಡು ಹೋಗಬೇಕು. ಫಸ್ಟ್ ಡೇ ಹಾಗೆ ಹೋಗ್ಬಿಟ್ಟೆ, ಫುಲ್ಲು ಚಳಿ ಆಗ್ತಾಯಿತ್ತು. ಪ್ರೀತಮ್ ಕೂಡ ಅದೇ ಟೈಮಲ್ಲಿ ಎದ್ಬಿಟ್ಟಿರ್ತಾನೆ, ಆಟ ಮಾಡ್ತಾನೆ, ನಾನು ಬರ್ತೀನಿ ನನ್ನನ್ನು ಕರ್ಕೊಂಡು ಹೋಗಿ ಅಂತ. ಇವಾಗಂತೂ ಗೊತ್ತಲ್ಲ, ವೆದರ್ ತುಂಬ ಚೆನ್ನಾಗಿಲ್ಲ. ಆದರೆ ಅವ್ನು ಕೇಳೋದೇ ಇಲ್ಲ, ಬೆಳಗ್ಗೆ ಬೇಗ ಎದ್ದೇಳೋದು, ಹೊರಟ್ಬಿಡ್ತಾನೆ. ಅವ್ರು ಡ್ಯಾಡಿ ಹೋದ್ರು ಸರಿನೇ, ನಾವು ಹೋದ್ರೂ ಸರಿ, 1 ರೌಂಡ್ ಹೋಗಬೇಕು, ವಾಕ್ ಮಾಡ್ಕೊಂಡು ಬರಬೇಕು, ಆ ಥರ ಅಭ್ಯಾಸ ಆಗಿಬಿಟ್ಟಿದ್ದು. ಈಗ ಅಭ್ಯಾಸ ತಪ್ಪಿಸ್ಬೇಕು, ಯಾಕೆಂದ್ರೆ ಅರ್ಲಿ ಮಾರ್ನಿಂಗ್ ಮತ್ತೆ ಎಲ್ಲಿ ಚಳಿ ಜ್ವರ ಬರುತ್ತೋ ಅಂತ ಅದೊಂದು ಭಯ ಇತ್ತು. ಹಾಗೆ ಸುಮಾರು ಜನ ಈ ಒಂದು ಫ್ರೂಟ್ ಬ್ಯಾಸ್ಕೆಟ್ ಬಗ್ಗೆ ಕೇಳಿದ್ರಿ. ಸ್ವಲ್ಪ ಫ್ರೂಟ್ಸ್ ರಾತ್ರಿ ತೊಗೊಂಡು ಬಂದಿದ್ದು, ಅದ್ರಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನಾನು ಟಿಶ್ಯೂ ಪೇಪರ್ ಹಾಕ್ತೀನಿ, ಗಲೀಜಾಗುತ್ತೆ, ಅದನ್ನು ತೆಗೆದುಬಿಟ್ಟು ಮತ್ತೆ 1-2 ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಆಮೇಲೆ ಅದರಲ್ಲಿ ಫ್ರೂಟ್ಸ್ ಇಡ್ತೀನಿ. ಯಾಕೆಂದ್ರೆ ಸ್ವಲ್ಪ ಸಣ್ಣ ಸಣ್ಣ ನೊಣಗಳೆಲ್ಲ ಬರ್ತಾಯಿತ್ತು. ಇದು ಕ್ಲೋಸ್ ಮಾಡೋದಿತ್ತಲ್ಲ, ಚೆನ್ನಾಗಿರುತ್ತೆ ನೋಡೋದಕ್ಕೂ, ಒಂಥರ ಚೆನ್ನಾಗಿದೆ ಅಂತ ತೊಗೊಂಡೆ. ಬಟ್ ಇದರಲ್ಲಿ ಏನಂತಂದರೆ ಸ್ವಲ್ಪ ನೀರು ಬಿದ್ರೂ ಬ್ಲ್ಯಾಕ್ ಮಾರ್ಕ್ ಆಗ್ತಾ ಇದೆ. ಅದು ಒಂದು ನನಗೆ ಮೈನಸ್ ಅನಿಸ್ತು. ಚೆನ್ನಾಗಿದೆ ನೋಡೋದಕ್ಕೆ, ಪ್ರಾಡಕ್ಟ್ ಏನೋ ಚೆನ್ನಾಗೇ ಇದೆ, ಕಪ್ಪು ಚುಕ್ಕಿ ಉಳಿಯುತ್ತೆ ಅಂತ ಅನ್ನಿಸ್ತು. ನೀರು ಹಾಕದಲ್ಲೇ ಸುಮ್ಮನೆ ಹಾಗೆ ಒರೆಸ್ಕೊಂಡು ಡಸ್ಟ್ನ ಕ್ಲೀನ್ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಫ್ರೂಟ್ಸ್ ಏನಾದರೂ ಸಣ್ಣ ಪುಟ್ಟ ನೀರು ಹನಿ ಬಿದ್ರೂ ಅದು ಕಪ್ಪು ಚುಕ್ಕಿ ಆಗ್ತಾ ಇದೆ. ಬಹುಶಃ ಬೇಡ ಅಂತಂದರೆ ಮತ್ತೆ ಏನಾದರೂ ಗೋಲ್ಡ್ ಸ್ಪ್ರೇ ಎಲ್ಲ ಮಾಡ್ಕೋಬೋದು ಅಂತ ಅಂದ್ಕೊಳ್ತೀನಿ. ವರ್ತಿದೆ, ಆದರೆ ಸ್ವಲ್ಪ ಪ್ರೈಸ್ ಹೈ ಅನ್ನಿಸ್ತು. ಅಂದರೆ ಈ ಥರ ಕಪ್ಪು ಚುಕ್ಕಿ ಆಗ್ತಾ ಇದೆ. ನಾನು ಅದ್ರ ಲಿಂಕ್ ಹಾಕಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಹಾಗೆ ಸುಮಾರು ಜನ ಈ ಒಂದು ಡ್ರೆಸ್ ಬಗ್ಗೆ ಕೂಡ ಕೇಳಿದ್ರಿ. ಇದು ಕೂಡ ನಾನು ಮಿಂತ್ರದಲ್ಲಿ ತೊಗೊಂಡಿದ್ದು, ಸುಮಾರು ದಿನ ಆಗಿತ್ತು. ನಿನ್ನೆ ನಾನು ಆರ್ಮಿದು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಹಾಕ್ಕೊಂಡಿದ್ದೆ. ಆ ವಿಡಿಯೋದಲ್ಲಿ ಸುಮಾರು ಜನ ಡ್ರೆಸ್ ಚೆನ್ನಾಗಿದೆ ಲಿಂಕ್ ಹಾಕಿ ಅಂತ ಕೇಳಿದ್ರಿ. ಆದರೆ ನಾನು ಪರ್ಟಿಕ್ಯುಲರ್ ಅದೇ ವ್ಲಾಗಲ್ಲಿ ಹಾಕೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿದ್ದೆ, ಐರನ್ ಮಾಡೋಣ ಅಂತ ಎತ್ಕೊಂಡೆ. ಸರಿ, ಇದ್ರದ್ದು ಒಂದು ಲಿಂಕ್ ಹಾಕ್ಬಿಡೋಣ ಅಂತೇಳಿ. ಕ್ಲಾತ್ ಚೆನ್ನಾಗಿದೆ, ಬಟ್ಟೆ ತುಂಬ ಫ್ಲೇಯರ್ಡ್ ಆಗಿದೆ. ಆಮೇಲೆ ನಾನು ಐರನ್ ಮಾಡಬೇಕಾದ್ರೆ ಪರ್ಫ್ಯೂಮ್ ಅಂದರೆ ಐರನಿಂಗ್ ಸ್ಪ್ರೇ ಅಂತ ಬರುತ್ತೆ, ಅದು ಅಥವಾ ನಾನು ಹಾಕೋ ಪರ್ಫ್ಯೂಮ್ನನ್ನೇ ಸ್ಪ್ರೇ ಮಾಡಿಬಿಟ್ಟು ಐರನ್ ಮಾಡಿ ಇಟ್ಬಿಡ್ತೀನಿ. ನಾನು ಹಾಕೋಬೇಕಾದ್ರೆ ಸ್ವಲ್ಪ ಕಡಿಮೆನೇ ಪರ್ಫ್ಯೂಮ್ ಎಲ್ಲ ಹಾಕೋದು. ಏನಾದರೂ ತುಂಬ ಏನೋ ಫಂಕ್ಷನ್ ಇದ್ದಾಗ ಮಾತ್ರ ಹಾಕ್ತೀನಿ, ಇಲ್ಲಾಂತಂದರೆ ಐರನ್ ಮಾಡುವಾಗಲೇ ಅದಕ್ಕೆ ಹಾಕಿಬಿಟ್ಟು ಐರನ್ ಮಾಡಿ ಇಟ್ಬಿಡ್ತೀನಿ. ಸೊ ಇದು ಮೊದಲಿಂದನೂ ನನಗೆ ಅಭ್ಯಾಸ, ಏನಾದರೂ ಪರ್ಫ್ಯೂಮ್ ಎಲ್ಲ ಹಾಕಿ ಐರನ್ ಮಾಡಿ ಇಟ್ಟೋದು. ಮೈ ಮೇಲೆ ಹಾಕೊಂಡಾಗ ಸ್ವಲ್ಪ ಡಿಸ್ಟೆನ್ಸಲ್ಲಿ ಸ್ಪ್ರೇ ಮಾಡ್ಕೋಬೇಕು, ತುಂಬ ಹತ್ರದಿಂದ ಕಣ್ಣಿಗಾಗೋದು, ಸ್ಕಿನ್ನಿಗೆ ಟಚ್ ಆಗೋದು ಆ ಥರ ಸ್ಪ್ರೇ ಮಾಡಲ್ಲ ನಾನು. ಅದೊಂದು ಇದೆ ನನಗೆ, ಅದಕ್ಕೆ ನಾನು ಪರ್ಫ್ಯೂಮ್ನ ಇಷ್ಟಪಡೋದು. ಐರನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಯಾವುದೇ ಬಟ್ಟೆ ಆಗಿರ್ಬೋದು, ನಾವು ನಾರ್ಮಲಾಗಿ ಹಾಕೊಳ್ಳೋದಕ್ಕಿಂತ ಐರನ್ ಮಾಡಿ ಹಾಕ್ಕೊಂಡ್ರೆ ಆ ಡ್ರೆಸ್ಗೂ ಒಂದು ಕಳೆ ಇರುತ್ತೆ, ನಾವು ಹಾಕ್ಕೊಂಡು ಹೋಗೋ ಕಡೆನೂ ಕೂಡ ಒಂಥರ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಇನ್ನು ಪ್ರೀತಮ್ ಮಲಗಿದ್ದ, ಅವನು ಎದ್ಮೇಲೆ ಅವ್ನಿಗೊಂದು ಸ್ವಲ್ಪ ರಾಗಿ ಮಾಲ್ಟ್ ಮಾಡ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಕಡಲೆಪುರಿದು ಅದು ತಿನ್ನಲಿಲ್ಲ ಅವನು, ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಅಪ್ಸೆಟ್ ಆಗಿದ್ದ. ಅಂದರೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದ, ಆದರೆ ಊಟ ಮಾಡ್ತಾ ಇರಲಿಲ್ಲ. ನಿನ್ನೆಯಿಂದನೂ ಅವ್ನು ಸರಿಯಾಗಿ ಊಟ ಮಾಡಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಅಂತ ಅದೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ. ಮನೆಯಲ್ಲಿ ಬೆಳಗಿನ ಸಂಜೆ ತನಕ ಅವ್ನು ಮುದ್ದು ಮಾತು, ಅವನ ಜೊತೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಒಂಥರ ಸಖತ್ತಾಗಿದೆ ಅಂತ ಹೇಳ್ಬೋದು. ಅವನ ಜೊತೆ ಮಾತಾಡೋದೇ ಒಂದು ಖುಷಿ ನನಗೆ. ರಿಷಿ ಸ್ಕೂಲಿಗೆ ಹೋಗ್ತಾನಲ್ಲ, ನೀನು ಹೋಗು. ಚಿನಿಗಡ ಸ್ಕೂಲಿಗೆ ಹೋಗ್ತೀಯಾ? ನೀನು ಬಸ್ಸಲ್ಲಿ ಹೋಗು, ನಾನು ಬಾಯ್ ಮಾಡ್ತೀನಿ. ಏನ್ ಪ್ಲೀಸ್, ಸ್ಕೂಲಿಗೆ ಹೋಗಲ್ವಾ ನೀನು? ಸ್ಕೂಲಿಗೆ ಹೋಗಲ್ವಾ? ಹೇಳಿ ನಮೋ ನಮೋ ನಮಃ ನಮೋ ಇಲ್ಲ ಅಂತೆ, ನಮಃ ಇಲ್ಲ. ಓಂ ಓಂ ಹೇಳಪ್ಪ, ಓಂ ಚಿನ್ನ, ಓಂ ಓಂ ನಮೋ ನಮಃ, ನಮೋ ನಮಃ. ಐ ಲವ್ ಯು ಹೇಳು. ಯಾರು ಇದು ಹಾಕಿದ್ದು ಕ್ಲಿಪ್ಪು? ವಾವ್, ಕ್ಯೂಟ್ ಆಗಿ ಕಾಣ್ತಾ ಇದೆಯಾ? ಮತ್ತು ರಾಗಿ ಮಾಲ್ಟ್ನೂ ಕೂಡ ಡೈಲಿ ಕುಡಿತಾ ಇದ್ದ, ಅಥವಾ ಏನಾದರೂ ಗಂಜಿ ಥರ ಮಾಡಿಕೊಟ್ರೆ ತಿಂತಾ ಇದ್ದ. ಇವತ್ತು ಅದನ್ನು ತಿನ್ನಲಿಲ್ಲ.
ಸರಿ ಫ್ರೂಟ್ಸ್ ಏನಾದರೂ ಕೊಡೋಣ ಅಂತ ಹೇಳ್ಬಿಟ್ಟು ಕಿತ್ತಲೆ ಹಣ್ಣು ಕ್ಲೀನ್ ಮಾಡಿ ಕೊಡ್ತಾಯಿದ್ದೆ. ಬಾಲ್ಕನಿಲಿ ಸ್ವಲ್ಪ ಒಂದು ಹಾಸಿಗೆ ಇತ್ತು, ಅಂದರೆ ನಮ್ಮದು ದಿವಾನ್ ಹಾಳಾಯಿತು ಅಂತ ತೆಗೆದುಬಿಟ್ಟಿದೆ. ಅದ್ರದ್ದು ಬೆಡ್ ಹಾಗೆ ಉಳಿದಿತ್ತು. ಏನು ಮಾಡೋದು, ಸುಮ್ಮನೆ ಅಲ್ಲಿ ಇಲ್ಲಿ ಇಡೋದಕ್ಕಿಂತ ಅಂದ್ಬಿಟ್ಟು ಬಾಲ್ಕನಿಲೇ ಹಾಕಿ ಅದರ ಮೇಲೆ ಸ್ವಲ್ಪ ಬೆಡ್ಶೀಟ್ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾಯಿದ್ದೆ. ಪ್ರೀತಮ್ ಆಟ ಆಡೋದಕ್ಕಾಗುತ್ತೆ ಅಂತ. ಈಗ ಒಂದು ಸ್ವಲ್ಪ ಲೈಟಾಗಿ ನಮಗೆ ಈ ಟೈಮಲ್ಲಿ ಒಂಚೂರು ಬಿಸಿಲು ಬರುತ್ತೆ ಬಾಲ್ಕನಿಯಲ್ಲಿ. ಸೊ ಆ ಟೈಮಲ್ಲಿ ಕೂತ್ಕೊಂಡು ಅವ್ನು ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತಲ್ಲ, ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಮನೆಯಲ್ಲಿ ಏನಂತಂದರೆ ನನಗೆ ಸ್ಟ್ಯಾಂಡ್ ಫ್ಯಾನ್ ಅಂದರೆ ತುಂಬ ಇಷ್ಟ. ಆದರೆ ಸ್ಟ್ಯಾಂಡ್ ಫ್ಯಾನ್ ಇರಲಿಲ್ಲ. ಶಾಪ್ ಕ್ಲಿಯರ್ ಆಯ್ತಲ್ಲ, ಅಲ್ಲಿ ಒಂದು ಇಟ್ಟಿದ್ರು, ಅದನ್ನು ತೊಗೊಂಡು ಬಂದಿದ್ರು. ಹೆವಿ ಡಸ್ಟ್ ಆಗಿತ್ತು, ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸ್ವಲ್ಪ ಟೈಮ್ ಸಿಕ್ಕ ತಕ್ಷಣ. ಅದಕ್ಕೆ ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ನು ಫ್ರೂಟ್ಸ್ ತಿಂತಾ ಇದ್ದ, ನಾನು ಕಾಫಿ ಕುಡಿತಾ ಇದ್ದೆ. ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿ ಬಂದಿತ್ತು. ಒಂದಿಷ್ಟು ಟೈಮನ್ನು ಕಳೆದ್ವಿ. ಹಿಂಗಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಹಿಂಗೆ ಚಿಟಿಕೆ ಹೊಡೆಯೋಷ್ಟರೊಳಗೆ ಬೆಳಗ್ಗೆ ಆಗುತ್ತೆ, ಸಂಜೆ ಆಗುತ್ತೆ. ಸುಮಾರು ಜನ ಏನಂತ ಹೇಳ್ತಾರೆ ಅಂತಂದರೆ, ಹೆಂಗ್ಸು ನೀನು ಏನು ಮಾಡ್ತಾ ಇರ್ತೀಯ, ಮತ್ತು ನೀನು ಹೆಂಗ್ಸು ನಿನ್ಗೆ ಇದೊಂದಿಷ್ಟು ಪರ್ಟಿಕ್ಯುಲರ್ ಕೆಲಸ ಅಂತ ನಾನು ಸಾಮಾನ್ಯವಾಗಿ ಕೇಳಿಸ್ಕೊಂಡಿರೋ ಅಂಥ ಡೈಲಾಗ್ಗಳಿದೆಲ್ಲ. ಅಂದರೆ ನನ್ನ ಫ್ರೆಂಡ್ಸ್ ಇರ್ಬೋದು ಅಥವಾ ಯಾರೇ ಹೊರಗಡೆ ಇರಲಿ, ಅವ್ರ ಹತ್ರ ಈ ಮಾತನ್ನು ಹೇಳ್ತಾ ಇರ್ತಾರೆ. ಈಗ ಒಂದು ಸ್ವಲ್ಪ ನಾನು ಇದೊಂದು ಕ್ಲಿಪ್ಪನ್ನು ಹಂಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರೀತಮ್ ಮಾತು ಕೇಳಿಸ್ಕೊಳ್ಳಿ. Baby. No, please, don't put Nana. But no, Nana. Nana, come on now. I'm not good. Oh no. Oh no. Mommy. Dimana? No. Dimana? ಡಸ್ಟ್ ಆಗಿದೆ ಅಲ್ಲ, ಕ್ಲೀನ್ ಮಾಡೋದು. ಸಾರಿ ಮೊನ್ನೆ ನಿಂಗೆ ಬಿದ್ದಿಲ್ಲ. ಇದೊಂದು ಡಸ್ಟ್. ಬಾ ಪ್ರೀತಿ ಕಡೆ. ಅವನ ಹಾಗೇನೆ ಏನು ನಾವು ಮಾತಾಡ್ತೀವೋ ಅದನ್ನು ರಿಪೀಟ್ ಮಾಡ್ತಾನೆ. ಅಂದರೆ ಅರ್ಥ ಆಗಿದೆ, ತುಂಬ ಚೆನ್ನಾಗಿ ಏನಾದರೂ ರೆಸ್ಪಾನ್ಸ್ ಮಾಡ್ತಾ ಇರ್ತಾನೆ. ಈ ನಡುವೆ ನನಗಂತೂ ತುಂಬ ಖುಷಿ. ಎಷ್ಟು ದಿನದಿಂದ ಕಾಯ್ತಾ ಇದೆ ಅವನ ಬಾಯಲ್ಲಿ ಒಂದೊಂದು ಪದನೂ ಕೇಳ್ತಾ ಇದ್ದರೆ ನನಗೆ ಅಷ್ಟು ಎಕ್ಸೈಟ್ಮೆಂಟ್ ಆಗುತ್ತೆ, ಖುಷಿ ಆಗುತ್ತೆ. ಹಾಗೆ ಒಬ್ಬರು ಕಮೆಂಟ್ ಮಾಡಿದ್ರಿ, ನನ್ನ ಮಗನು ಅಜ್ಜಿ ತಾತ ಅಮ್ಮ ಇದೆಲ್ಲ ಮಾತಾಡ್ತಾನೆ, 3 ವರ್ಷ ಆಗಿದೆ, ಆದರೆ ಇನ್ನೂ ಸ್ಪಷ್ಟವಾಗಿ ಜಾಸ್ತಿ ಮಾತಾಡಲ್ಲ ಅಂತ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಕೆಲವು ಮಕ್ಕಳು ನಿಧಾನನೇ ಮಾತಾಡ್ತಾರೆ, ಯಾಕೆಂದರೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಹಾಗಾಗಿ ಆರಾಮಾಗಿ ಮಾತಾಡಲಿ. ಫ್ಯಾನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರೆ, ಮನೇಲಿ ಒಂದು ವಸ್ತು ಕ್ಲೀನ್ ಆದರೆ ಎಷ್ಟು ಖುಷಿ ಆಗುತ್ತಲ್ವ ಅಂತಂದರೆ, ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೆ, ಹೆಂಗಸಿನ ಕೆಲಸ ಮಕ್ಕಳನ್ನ ಬಿಡೋದು, ಹೆಂಗಸಿನ ಕೆಲಸ ಮನೆ ಕೆಲಸ ಮಾಡೋದು, ಹೆಂಗಸಿನ ಕೆಲಸ ಅಡುಗೆ ಮಾಡೋದು, ಹೆಂಗಸಿನ ಕೆಲಸ ಮನೆಯನ್ನು ನಿಭಾಯಿಸೋದು, ಹೆಂಗಸಿನ ಕೆಲಸ ಹೊರಗಡೆನೂ ದುಡಿಬೇಕು. ಅಂದರೆ ಈಗಿನ ಪ್ರಪಂಚದಲ್ಲಿ ಹೆಂಗಸು ಅಂತ ಹೇಳಿನೇ ಅವಳನ್ನು ಯಾವ ಲೆವೆಲಲ್ಲಿ ಅಂತಂದರೆ ಹೊರಗಡೆ ದುಡಿಬೇಕು, ಮನೇಲಿ ದುಡಿಬೇಕು, ಪ್ರತಿಯೊಂದನ್ನು ನಿಭಾಯಿಸಬೇಕು. ಅಂದರೆ ಜಾಸ್ತಿ ಕೆಲಸ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಅಂತ ನನಗೆ ಪರ್ಸ್ನಲಿ ಅನಿಸ್ತಾ ಇದೆ. ಸೊ ಅದು ತಪ್ಪು ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಎಷ್ಟು ನನ್ನ ಅನಿಸೋದು ಏನಂತಂದರೆ, ಗಂಡು ಮಕ್ಕಳಿಗಿಂತ ಒಂದು 2 ಪಟ್ಟು ಶಕ್ತಿ ಜಾಸ್ತಿನೂ ಇರುತ್ತೆ, ಆ್ಯಂಡ್ 2 ಪಟ್ಟು ಒಂಥರ ಏನು ಧೈರ್ಯನೂ ಜಾಸ್ತಿನೇ, ಅವ್ರು ಕೆಲಸ ಮಾಡೋದು ಜಾಸ್ತಿನೇ, ಯೋಚನೆ ಮಾಡೋದು ಜಾಸ್ತಿನೇ. ಸೊ ಹಂಗಂತ ಕೇವಲವಾಗಿ ಹೆಂಗಸು ನೀನು ಇದನ್ನು ನಿನಗೋಸ್ಕರನೇ ಕೆಲಸ ಪರ್ಟಿಕ್ಯುಲರಾಗಿ ಇಟ್ಟಿದ್ದಾರೆ ಅಂತ ಅನ್ನೋದು ತಪ್ಪು. ಎಲ್ಲರೂ ಈಕ್ವಲ್, ಈಗ ಎಲ್ಲರೂ ಆರಾಮಾಗಿ ಒಂದೇ ಥರನೇ ಮಾಡ್ತಾ ಇರೋದು, ಮಾಡಬೇಕು ಅಷ್ಟೇ. ಕ್ಲೀನ್ ಆಯ್ತಾ? ಸೂಪರ್ ಹೇಳು ಪ್ರೀತು, ಸೂಪರ್. ಥ್ಯಾಂಕ್ ಯು. ನೀನು ಥ್ಯಾಂಕ್ಸ್ ಹೇಳ್ತೀರ ಬಂದು ನನಗೆ. ಅದರಿಂದ ಅವಳನ್ನ ಕೀಳಾಗಿ ನೋಡೋ ಅಂಥದ್ದು ಏನೂ ಇಲ್ಲ. ನೋಡಿ, ನನ್ನ ಎಕ್ಸಾಂಪಲ್ ನನ್ನೇ ತೊಗೊಂಡ್ರು, ಅಂದರೆ ನನಗೆ ಜಸ್ಟ್ ಇದೊಂದು ವ್ಲಾಗಲ್ಲಿ ನನಗೆ ಅನಿಸಿದ್ದು, ಎಷ್ಟೆಲ್ಲ ಕೆಲಸ ನಾವು ಮಾಡ್ತೀವಿ, ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗು, ಎಲ್ಲನೂ ಎಷ್ಟು ಚೆನ್ನಾಗಿ ನಿಭಾಯಿಸುವಂಥ ಶಕ್ತಿ ಇರುತ್ತೆ, ಹೊರಗೆ ಒಳಗೆ ಮನೆ ಮಕ್ಕಳು ಅಂತ.
ಇವಾಗ ಒಂದು ಸ್ವಲ್ಪ ರೆಸಿಪಿ ನೋಡೋಣ. ಮನೆಯಲ್ಲಿ ಸುವರ್ಣಗೆಡ್ಡೆ ಇತ್ತು, ಕೊಂಡ್ಕೊಂಡು ಬಂದಿದ್ದಲ್ಲ, ಊರಿಂದ ಕೊಟ್ಟಿದ್ದು. ಸುವರ್ಣಗೆಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದೆ. ಅದರಲ್ಲಿ ಏನಂತಂದ್ರೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ನೀರು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಸುವರ್ಣಗೆಡ್ಡೆ ಬೇಯಬೇಕು. ಅದಕ್ಕೆ ಒಂದು ಸ್ವಲ್ಪ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನಂತಂದರೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ, ಒಂದಿಷ್ಟು ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ. ಇದನ್ನು ನನ್ನ ಹಸ್ಬೆಂಡ್ ಬೇರೆ ಥರನೇ ಮಾಡ್ತಾರೆ, ಕಡಲೆಕಾಳೆಲ್ಲ ಹಾಕಿ. ಬಟ್ ನಾನು ಗ್ರೇವಿ ಮಾಡೋಣ, ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಅವ್ರು ಸುಕ್ಕ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ನೀರು ಹಾಕಿ ರುಬ್ಕೊಂಡ್ರೆ ಮಸಾಲ ರೆಡಿ. ಇಷ್ಟೇ ಮಸಾಲ, ಏನೂ ಜಾಸ್ತಿ ಹಾಕಂಗಿಲ್ಲ. ಸುವರ್ಣಗೆಡ್ಡೆ ಹೆಂಗೆ ಅಂತಂದರೆ ಸ್ವಲ್ಪ ಸೆನ್ಸಿಟಿವ್ ಇರೋರಿಗೆ ಕೈಯೆಲ್ಲ ಇಚ್ಚಿಂಗ್ ಆಗೋದು ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಬಾಯಿ ಕೂಡ ಇಚ್ಚಿಂಗ್ ಆಗುತ್ತೆ ತಿನ್ನಬೇಕಾದ್ರೆ. ಹಂಗಂತ ಫಸ್ಟೇ ಹಂಗೆ ತಲೆಯಲ್ಲಿ ಇಟ್ಕೊಬಿಡಿ. ನಾನು ಮಾಡಿರೋ ಮೆಥಡಲ್ಲಿ ಮಾಡಿದ್ರೆ ಯಾವ ಥರ ಇಚ್ಚಿಂಗು ಆಗೋದಿಲ್ಲ. ಮಸಾಲ ರೆಡಿ ಆಗ್ತಾ ಇದೆ, ಸುವರ್ಣಗೆಡ್ಡೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಪ್ರೆಸ್ ಮಾಡಿದ ತಕ್ಷಣ ಸ್ವಲ್ಪ ಹಿಂಗೆ ಸ್ಮೂತ್ ಆಗಬೇಕು, ಆ ಥರ ಬೆಂದರೆ ಸುವರ್ಣಗೆಡ್ಡೆ ಬೆಂತು ಅಂತ. ಇನ್ನು ಈ ಚಳಿಗಾಲಕ್ಕೆ ಈ ಏನು ಬೆಟ್ಟದ ನೆಲ್ಲಿಕಾಯಿದು ರಸಮ್ ಮಾಡ್ಕೊಂಡು ಊಟ ಮಾಡಿದ್ರೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಅಥವಾ ಏನಾದರೂ ಕೆಮ್ಮು ನೆಗಡಿ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಪ್ರತಿದಿನ ನಾನು ಬೆಟ್ಟದ ನೆಲ್ಲಿಕಾಯಿ ತಿಂತೀನಿ. ನನಗೆ ಸಡನ್ಲಿ ಕೆಮ್ಮಾಗಿತ್ತು, ಎಷ್ಟು ಬೇಗ ಕ್ಯೂರ್ ಆಯಿತು ಅಂತ ಅಂದರೆ ನನಗೆ ಆಶ್ಚರ್ಯ ಆಯಿತು. ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಿರ್ಲಿಲ್ಲ, ಸಡನ್ಲಿ ಗಂಟ್ಲಲ್ಲಿ ಒಂಥರ ಆಗಿ ಕೆಮ್ಮು ಬರ್ತಾಯಿತ್ತು. ಅದಕ್ಕೆ ನಾನು ಅಂದ್ಕೊಂಡೆ, ಬೆಟ್ಟದ ನೆಲ್ಲಿಕಾಯಿ ತಿಂತಾ ಇದ್ದೀನಲ್ಲ, ಅದಕ್ಕೆ ನನಗೆ ಬೇಗ ವಾಸಿಯಾಗಿದೆ ಅಂತ. ಇನ್ನು ಬೆಟ್ಟದ ನೆಲ್ಲಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಟೊಮೊಟೊ ಹುಳಿಗೆ. ಟೊಮೊಟೊ ಹುಳಿ ಇಲ್ಲ ಅಂತಂದರೆ ಹುಣಸೆ ರಸ ಕೂಡ ಹಾಕ್ಕೋಬೋದು ರಸಮ್ ಲಾಸ್ಟಲ್ಲಿ. ಒಂದು ಸಣ್ಣ ಕಪ್ಪಷ್ಟು ಬೇಳೆಯನ್ನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಇನ್ನು ಇದನ್ನು ರುಬ್ಕೊಂಡ್ರೆ ಇದು ರಸಮ್ಗೆ ಆಮ್ಲ ರಸಮ್. ಈ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ, ಯಾಕೆಂದರೆ ಈಗಲೇ ನಮಗೆ ಕೋಲ್ಡು, ನೆಗಡಿ, ಕೆಮ್ಮು ಎಲ್ಲ ಜಾಸ್ತಿ ಬರೋದಲ್ವ, ಆವಾಗ ಈ ಥರ ರಸಮ್ ಮಾಡ್ಕೊಂಡು ತಿನ್ಬೋದು. ಇನ್ನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಅದ್ರ ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಶುಂಠಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಹಾಕೋಬೋದು, ನಾನು ಬೆಳ್ಳುಳ್ಳಿ ಹಾಕಿಲ್ಲ. ಶುಂಠಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ, ಆ ಕಹಿ ಗೊತ್ತಾಗಲ್ಲ. ಒಣಮೆಣ್ಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ರುಬ್ಬಿರೋ ಮಸಾಲ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಎಷ್ಟು ಬೇಕಷ್ಟು ಅರಿಶಿನ ಪುಡಿ ಹಾಕೊಳ್ಳೋದು. ಬೇಳೆ ಬೇಯಿಸಿಟ್ಟಿದ್ನಲ್ಲ ನೀರು, ಅದನ್ನು ಹಾಕೊಳ್ಳೋದು. ಘಮ ಅಂತ ಇರುತ್ತೆ ನಿಮ್ಗೆ ಇದು ಒಗ್ಗರಣೆ ಹಾಕ್ತಿದ್ದಂಗೆ. ಆಮ್ಲ ಒಗರು ಇರೋದಿಲ್ಲ, ಅಷ್ಟು ಹುಳಿ ಅಂತಲೂ ಅನ್ಸೋದಿಲ್ಲ. ಬೇಳೆ ಎಲ್ಲ ಹಾಕಿರ್ತೀವಲ್ಲ, ನಿಮಗೆ ಈ ಹೋಟೆಲಲ್ಲಿ ರಸಮ್ ಸಿಗುತ್ತಲ್ಲ, ಸೇಮ್ ಅದೇ ಟೇಸ್ಟ್ ಬರುತ್ತೆ ಬೇಳೆ ರಸಮ್. ಇಲ್ಲಿ ರಸಮ್ ರೆಡಿ ಆಯಿತು. ಉಪ್ಪು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಕುದಿ ಬಿಡೋದು. ಇಲ್ಲಿ ಸುವರ್ಣಗೆಡ್ಡೆ ಬೆಂದ ಮೇಲೆ ಅದೇ ನೀರಿಗೆ ರುಬ್ಬಿರೋ ಮಸಾಲ ಹಾಕ್ಕೊತಾ ಇದ್ದೀನಿ. ಒಂದು ಸಣ್ಣ ಕುದಿ ಬರಲಿ. ಇದು ಸುವರ್ಣಗೆಡ್ಡೆಗಿನ್ನ ಒಗ್ಗರಣೆ ಒಂದೇ ಹಾಕೋಬೇಕು. ರಸಮ್ ರೆಡಿಯಾಗಿದೆ. ಸುವರ್ಣಗೆಡ್ಡೆಗೆ ಮೇನ್ ಏನಂತಂದರೆ ಹುಣಸೆ ಹುಳಿ ಹಾಕಬೇಕು, ಆವಾಗ ನಿಮಗೆ ಆ ಕಡಿತ ಬರೋದಿಲ್ಲ, ಒಂಥರ ಟೇಸ್ಟ್ ಒಗ್ಗರನ್ಸೋದಿಲ್ಲ, ಸುವರ್ಣಗೆಡ್ಡೆ ತಿಂತಿದ್ದೀವಿ ಅನ್ನೋ ಫೀಲೇ ಬರೋದಿಲ್ಲ. ಒಂದು ಚೂರು ಹುಣಸೆ ಹುಳಿ ಸ್ವಲ್ಪ ಜಾಸ್ತಿನೇ ನೆನೆ ಹಾಕ್ಬಿಟ್ಟು ಹಾಕಿದ್ದೀನಿ. ಒಂದು ಕುದಿ ಬಂದಮೇಲೆ ನಾನು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆ ತುಂಬ ಸಿಂಪಲ್ಲು. ಇಲ್ಲಿ ರಸಮ್ ಟೇಸ್ಟ್ ಮಾಡ್ತಾಯಿದ್ದೀನಿ, ಸಖತ್ತಾಗಿ ಬಂದಿದೆ. ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನ, ತುಪ್ಪ, ರಸಮ್ ಹಾಕ್ಕೊಂಡ್ಬಿಟ್ರೆ ಅಷ್ಟೇ ಮುಗೀತು. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಒಂದು ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಸ್ಕೂಲಿಂದ ಬಂದರು. ಬರೋಷ್ಟರೊಳಗೆ 3 ಗಂಟೆ ಅಷ್ಟೊತ್ತಿಗೆ ಅಡುಗೆ ಮುಗಿಸ್ಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತೀನಿ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ಬೆಳಗ್ಗೆನೇ ಮಾಡಿ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ, ಬಿಸಿ ಇರಲಿ ಅಂತ ಹೇಳ್ಬಿಟ್ಟು. ಇನ್ನು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಪೌಡರ್ ಹಾಕಿದ್ದೀನಿ, ಇನ್ನೇನೂ ಇಲ್ಲ ಅಷ್ಟೇ. ಮತ್ತು ಬೇಯಿಸಿಟ್ಟಿದ್ವಲ್ಲ ಸುವರ್ಣಗೆಡ್ಡೆ, ಅದನ್ನು ಹಾಕ್ಕೊಂಡು ಒಂದು ಕುದಿಸ್ಕೊಂಡ್ರೆ ಗ್ರೇವಿ ರೆಡಿ ಆಯಿತು. ಇನ್ನು ಅನ್ನ, ರಸಮ್, ಗ್ರೇವಿ ಎಲ್ಲ ಆಯಿತು. ಚಪಾತಿ ಒಂದು ಮಾಡ್ಕೊಂಬಿಡೋಣ ಎಲ್ಲರಿಗೂ ಒಂದು 2 ಅಂತ ಹೇಳ್ಬಿಟ್ಟು ಚಪಾತಿ ಇಟ್ಟು ಕಳಿಸ್ತಾ ಇದ್ದೀನಿ. ಸೊ ಅಂದರೆ ಒಬ್ಬ ಹೆಂಗಸು ಚೆಫ್ ಆಗ್ತಾರೆ, ಟೀಚರ್ ಆಗ್ತಾರೆ, ಏನೋ ಒಂದಿಷ್ಟೆಲ್ಲ ನಾವು ಸ್ಟೇಟಸ್ ಕೋಟ್ಸ್ ಎಲ್ಲ ನೋಡ್ತೀವಲ್ಲ, ಅದು ಎಷ್ಟು ಟ್ರೂ ಅಂತ ಅನಿಸುತ್ತೆ. ಸೊ ಸಿಂಪಲ್ಲಾಗಿ ಒಂದು ಸಣ್ಣ ವರ್ಡಲ್ಲಿ ನೀನು ಹೆಂಗಸು, ಏನು ನಿಂದಿದ್ದು ಕೆಲಸ ಅನ್ನೋದನ್ನು ದಯವಿಟ್ಟು ಬಿಟ್ಟು ಅವ್ರ ಕೆಲಸನ ಅಪ್ರಿಷಿಯೇಟ್ ಮಾಡಿ. ತುಂಬ ಒಳ್ಳೆಯದು ನಮಗೆ. ಯಾಕೆ ಅಂತಂದರೆ ಒಂದು ಹೆಣ್ಮಗಳನ್ನ ಅಪ್ರಿಷಿಯೇಟ್ ಮಾಡೋದಕ್ಕೂ ಅದೃಷ್ಟ ಇರಬೇಕು. ಯಾಕೆ ಅಂತಂದರೆ ಆ ಥರ ಎಲ್ಲ ಮಾಡ್ಕೊಂಡು ಹೋಗೋದು, ನಿಭಾಯಿಸ್ಕೊಂಡು ಹೋಗೋವಂಥ ಹೆಣ್ಮಕ್ಳು ಸಿಗೋದು ತುಂಬ ಕಷ್ಟ. ಸೊ ಆ ಥರ ಹೇಳ್ತೀನಿ ನಾನು ಅಷ್ಟೇ. ಇದು ಜನರಲ್ಲಾಗಿ ಮಾತಾಡ್ತಾ ಇರೋದು, ಸುಮ್ಮನೆ ಹಾಗೆ ನೆನಪಾಯಿತು. ಸುಲಭವಾಗಿ ಒಂದು ಹೆಂಗಸು ನಿನ್ನ ಕೆಲಸ ಇದು ಅಂತ ಹೇಳ್ಬಿಟ್ಟು 1000 ಬಂಡಲ್ ಗಟ್ಟಲೆ ಬೆನ್ನಿಗೆ ಒಂದಿಷ್ಟು ಕೆಲಸ ಬಿಟ್ಬಿಟ್ಟು ಹೆಂಗಸು ನಿನ್ನ ಕೆಲಸ ಅಂತ ಹೇಳಿ ಬಿಟ್ಬಿಡೋದಲ್ಲ. ಹೊರಗಡೆ ಹೋಗಿ ಒಂದು ದಿನ ಪೂರ್ತಿ ದುಡ್ಕೊಂಬರೋ ಕೆಲಸಕ್ಕೂ ಮನೇಲೇ ಮಾಡೋದಕ್ಕೂ ತುಂಬ ಅಜ್ಗಜಾಂತರ ವ್ಯತ್ಯಾಸ ಇದೆ. ಅವ್ರು ಇನ್ನೊಬ್ರ ಹತ್ರ ಅನ್ಸ್ಕೊತಾರೆ, ಇನ್ನೊಂದು ಅಂತಾರೆ ಅಂತ ಇರ್ಬೋದು. ಬಟ್ ಮನೆಯಲ್ಲಿ 1000 ಸ್ಟ್ರೆಸ್ಸು, ಯೋಚನೆ ತಲೆ ಮೇಲೆ, ಬೆನ್ನಿನ ಮೇಲೆ ಹೊತ್ಕೊಂಡು ಪ್ರತಿದಿನ ಎಲ್ಲರನ್ನೂ ನಿಭಾಯಿಸೋದಿದೆಯಲ್ಲ, ತುಂಬ ದೊಡ್ಡ ಕೆಲಸ. ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ಹೇಳಿ. ಯಾಕೆ ಅಂತ ಅಂದರೆ ಬೆಳಗ್ಗೆ ಅಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದ ಪ್ರೀತಮ್, ಸಂಜೆ ಅಂದರೆ ಊಟ ಎಲ್ಲ ಆಗಿ ಪ್ರಗತಿ ಬರೋ ಅಷ್ಟು ಟೈಮ್ಗೆ TV ನೋಡ್ತಾ ಇದ್ದ. ನಾನು ಅಡುಗೆ ಮುಗಿಸ್ಕೊಂಡು ಊಟ ಬಾ ಪ್ರೀತು ಅಂತ ಕರೆಯೋಣ ಅಂತ TV ನೋಡ್ತಿದ್ನಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಅವ್ನು ಬಂದು ಬ್ರಷ್ ಇಟ್ಟು ಹೊಜ್ಕೊಂಡು ಮಲಗಿಬಿಟ್ಟಿದ್ದಾನೆ. ನೋಡ್ತೀನಿ ಫುಲ್ ಫೀವರ್ ಬಂದುಬಿಟ್ಟಿದೆ, ಜ್ವರ.
ನನಗೆ ಆಶ್ಚರ್ಯ, ಇಷ್ಟು ಮಾತಾಡಿಕೊಂಡು ಇಷ್ಟು ಚೆನ್ನಾಗಿದ್ದ, ಹಿಂಗೆ ಸಡನ್ಲಿ ಜ್ವರ ಬಂತು ಇವನಿಗೆ ಅಂತ. ಜ್ವರ ಬಂದಿತ್ತು. ಸರಿ ಊಟ ಮಾಡೋಕ್ಕೆ ಕರೆದ್ರೆ, ಇಲ್ಲ ಮಮ್ಮಿ, ಬೇಡ ಮಮ್ಮಿ, ಸಾಕು ಮಮ್ಮಿ, ಇಲ್ಲ ಮಮ್ಮಿ, ಈ 3 ಪದ ಮಾತಾಡ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಅವ್ನು ಸ್ವಲ್ಪ ಮಲಗಲಿ ಅಂತ ಹೇಳಿ ಬಿಟ್ಬಿಟ್ಟು ಪ್ರಗತಿಗೆ ಊಟ ಹಾಕ್ಕೊಟ್ಟು ನಾನು ಸ್ವಲ್ಪ ಊಟ ಮಾಡಿದೆ. ಆದರೂ ಸ್ವಲ್ಪ ಭಯ ಆಗ್ತಾಯಿತ್ತು. ಇನ್ನು ಹೊರಗಡೆ ಹೋಗಿ ಮೆಡಿಕಲ್ ಶಾಪಲ್ಲಿ ಸ್ವಲ್ಪ ಪ್ಯಾರಾಸಿಟಮಲ್ ತಂದಿಟ್ಟೆ, ಅಕಸ್ಮಾತ್ ಫೀವರ್ ಜಾಸ್ತಿ ಆಗಿಬಿಟ್ರೆ ಹಾಕಕ್ಕೆ ಬೇಕು ಅಂತ ಹೇಳಿ. ಹಸ್ಬೆಂಡ್ ಬೇರೆ ಹೊರಗಡೆ ಹೋಗಿದ್ರು, ಸಡನ್ಲಿ ಏನಾದರೂ ಜಾಸ್ತಿ ಆಗಿಬಿಟ್ರೆ ಅಂತ. ಇನ್ನು ನೀರು ಕೊಟ್ಟರು ಕುಡಿತಾ ಇರಲಿಲ್ಲ. ಸರಿ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಹೈಡ್ರೇಟ್ ಆಗಿರಬೇಕು, ಮತ್ತು ಅವ್ರು ಯೂರಿನ್ ಪಾಸ್ ಮಾಡ್ತಾ ಇದ್ದಷ್ಟು ಫೀವರ್ದು ಟೆಂಪ್ರೇಚರ್ ಕಡಿಮೆ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಲೆಮನ್ ಜ್ಯೂಸ್ ಆದರೆ ಕುಡಿತಾನೆ. ತುಂಬ ಚಿಕ್ಕ ಮಕ್ಕಳಾದರೆ ಸಿಟ್ರಿಕ್ ಅದು ಅಡ್ಜಸ್ಟ್ ಆಗಲ್ಲ, ಬಟ್ ನನ್ನ ಮಗಂಗೆ ಲೆಮನ್ ಜ್ಯೂಸ್ ಇಷ್ಟ, ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಮಾಡಿಕೊಟ್ಟೆ. ಒಂದು ಗ್ಲಾಸ್ ಫುಲ್ಲು ಕುಡಿದ. ನಾರ್ಮಲಾಗಿ ನೀರು ಕುಡಿತಾ ಇರಲಿಲ್ಲ. ಸೊ ಹಂಗೆ ಸ್ವಲ್ಪ ಟೆಂಪ್ರೇಚರ್ ಎಷ್ಟಿದೆ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಅವನಿಗೆ ನೀರು ಕೊಡಿಸ್ಬಿಟ್ಟು ಟೆಂಪ್ರೇಚರ್ ಚೆಕ್ ಮಾಡ್ತಾಯಿದ್ದೀನಿ. ಹೀಗೆ ಏನಾದರೂ ಒಂದು ಟ್ವಿಸ್ಟ್ ಬಂದುಬಿಡತ್ತೆ, ಡೇ ಫುಲ್ ಚೆನ್ನಾಗಿರುತ್ತೆ, ಹೇಳೋಕ್ಕಾಗಲ್ಲ ಯಾವಾಗ ಹಿಂಗೆ ಏನು ಅಂತ ಹೇಳಿ. ಆಮೇಲೆ ನಾನು ಯಾವುದೂ ಸ್ಟಾಕ್ ಇಡೋದಿಲ್ಲ ಮೆಡಿಸನ್ಸ್, ಯಾಕೆಂದರೆ ಓಪನ್ ಆಗಿರುತ್ತೆ, ತುಂಬ ದಿನ ಆದಮೇಲೆ ಅದನ್ನು ಕೊಡಬಾರ್ದು. ಹಾಗಾಗಿ ಯೂಸ್ ಆಯಿತು ಇಲ್ಲ ಅಂತಂದರೆ ನಾನು ಇವತ್ತು ಏನು ಯೂಸ್ ಆಗಿರುತ್ತೋ ಅಷ್ಟೇ, ನೆಕ್ಸ್ಟ್ ಡೇಗೆ ಅದನ್ನು ಯೂಸ್ ಮಾಡಲ್ಲ. ಯಾಕೆಂದರೆ ಜ್ವರ ಫ್ರೀಕ್ವೆಂಟಾಗಿ ಬರಲ್ಲ ಅಲ್ವಾ, ಈಗ ಬಂದರೆ ಇನ್ನೊಂದು 3 ತಿಂಗಳಿಗೋ 4 ತಿಂಗಳಿಗೋ ಬರುತ್ತೆ. ಸೊ ಸ್ವಲ್ಪ 38 ಡಿಗ್ರಿ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವೀಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನನ್ನ ಮಗಂಗೆ ಸ್ವೀಟ್ ಈಗೀಗ ಇಷ್ಟ, ಚಾಕಿ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಮನೇಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಡೇಟ್ಸ್ ಖಾಲಿಯಾಗೋಗಿತ್ತು. ಸೊ ನೀವು ಈ ಸ್ವೀಟ್ನ ಇದು ಗ್ರೇಪ್ಸ್ ಹಾಕಿ ಮಾಡಬೇಡಿ, ಗ್ರೇಪ್ಸ್ ಕೂಡ ನ್ಯಾಚುರಲ್ ಸ್ವೀಟ್ ಅಂತ ಹೇಳ್ಬಿಟ್ಟು ನಾನು ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಸ್ವಲ್ಪ ಚೆನ್ನಾಗಿತ್ತು, ಹುಳಿ ಬಂದುಬಿಡುತ್ತೆ. ಹುಳಿ ಇದ್ದರೆ ಮಕ್ಳಿಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ. ಬೆಲ್ಲ ಯೂಸ್ ಮಾಡಿ, ಇಲ್ಲಾಂದರೆ ಡೇಟ್ಸ್ ಯೂಸ್ ಮಾಡಿ. ಡ್ರೈ ಗ್ರೇಪ್ಸ್ಗಿಂತ ಬೆಲ್ಲ, ಡೇಟ್ಸ್ ತುಂಬ ಬೆಸ್ಟು. 1-3 ಸ್ಪೂನಷ್ಟು ರಾಗಿ ಪೌಡರನ್ನು ಪ್ಯಾನಲ್ಲಿ ಹಾಕಿ ಮೀಡಿಯಮ್ ಅಂದರೆ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಫ್ರೈ ಮಾಡಬೇಕು. ಅದು ಅರೋಮಾ ಬರುತ್ತೆ, ಒಂಥರ ಘಮ ಅಂತ ಇರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿ ಸ್ವಲ್ಪ ಸೈಡಲ್ಲಿ ಇಡೋಣ, ತಣ್ಣಗಾಗುತ್ತೆ. ಅಷ್ಟರೊಳಗೆ ಬಾದಾಮ್ ಸ್ವಲ್ಪ ಫ್ರೈ. ಆ ಬಾದಾಮಿಗೆ ಸ್ವಲ್ಪ ಏನಂತಂದರೆ ಏಲಕ್ಕಿ ಪೌಡರ್ ಹಾಕ್ಕೊಂಡು ರುಬ್ಕೋಬೇಕು. ಅದಕ್ಕೆ ಏಲಕ್ಕಿ ಪೌಡರು, ಓಂಕಾಳು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸ್ಮೆಲ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು, ಡಿಫ್ರೆಂಟ್ ಆಗಿರಲಿ ಅಂತ. ಇನ್ನು ನಾನಿಲ್ಲಿ ಡೇಟ್ಸ್ ಬದಲಿಗೆ ಗ್ರೇಪ್ಸ್ ಯೂಸ್ ಮಾಡಿದ್ದೀನಿ. ಆದಷ್ಟು ಡೇಟ್ಸ್ನ ಯೂಸ್ ಮಾಡಿ ತುಂಬ ದಿನ ಇಡ್ಬೋದು ಸ್ವೀಟ್ನ. ಆಮೇಲೆ ಚೆನ್ನಾಗೂ ಇರುತ್ತೆ, ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಬಾದಾಮಿ ರುಬ್ಬಿದ್ದೆಲ್ಲ ಆ ಪೌಡರ್ನ ರಾಗಿ ಪೌಡರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ನೀವು ಡೇಟ್ಸ್ ಪೇಸ್ಟು ಮತ್ತು ಸ್ವಲ್ಪ ಬೇಕಂದರೆ ಬೆಲ್ಲ, ಕನ್ಸಿಸ್ಟೆನ್ಸಿ ಏನಾದರೂ ತೆಳು ಆಯಿತು ಅಂತಂದರೆ ಕಡಲೆ ಪಪ್ಪಿನ ಪೌಡರ್ ಹಾಕ್ಕೋಬೋದು. ಇದು ಬೆಳಗ್ಗೆ ನಾನು ಕಡಲೆ ಪುರಿಗೆ ಅಂತ ಮಾಡಿಟ್ಟಿದ್ನಲ್ಲ, ಅದು ಸುಮ್ಮನೆ ಹಾಗೆ ವೇಸ್ಟ್ ಆಗಿಬಿಡುತ್ತೆ ಅಂತ ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಂಡೆ ಕಟ್ಟಕ್ಕೆ ಮುಂಚೆಗೆ ಸ್ವಲ್ಪ ತುಪ್ಪ, ಇದರಲ್ಲಿ ಏನೂ ಇಲ್ಲ. 3 ಸ್ಪೂನಷ್ಟು ರಾಗಿ ಪೌಡರನ್ನು ಹುರಿದಿಟ್ಕೋಬೇಕು, ಒಂದು ಸ್ವಲ್ಪ ಬಾದಾಮಿಯನ್ನು ಹುರಿದಿಟ್ಕೊಬೇಕು, ಪೌಡರ್ ಮಾಡ್ಕೋಬೇಕು. ಏಲಕ್ಕಿ, ಹುರಿದಿರೋ ಅಂತಹ ಏನು ರಾಗಿ ಪೌಡರು ಮತ್ತು ಬಾದಾಮ್ ಪೌಡರು, ಡೇಟ್ಸ್ ಪೇಸ್ಟು, ಡೇಟ್ಸ್ನ ಪೇಸ್ಟ್ ಮಾಡಿಬಿಟ್ಟು ಹಾಕಿ ಈ ಥರ ಉಂಡೆ ಕಟ್ಕೊಳ್ಳೋದು. ರೆಡಿ ಆಯಿತು. ಇದೇ ಥರ ಇನ್ನೊಂದು ರೆಸಿಪಿ ನಾನು ತೋರಿಸಿದ್ದೆ, ಅದು ತುಂಬ ಸಿಂಪಲ್, ಬಟ್ ಇದು ಬೇರೆ ಥರ. ಇದರೊಳಗೆ ಬಾದಾಮೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಚೆನ್ನಾಗಿರುತ್ತೆ, ಮಾಡಿಡೋಣ ಅಂತ. ಅಷ್ಟರೊಳಗೆ ನಮಗೆ ಭೀಮಾಯಿಂದ ಕಾಲ್ ಮಾಡಿದರು, ನಾವು ಮನೆ ಹತ್ರ ಬರ್ತಾ ಇದ್ದೀವಿ, ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ ಕೊಡೋದಿದೆ ಅಂತ ಹೇಳಿಬಿಟ್ಟು. ನಂಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಯಾಕೆ ಅಂತಂದರೆ ಅಲ್ಲಿ ನಮ್ಮ ಪರಿಚಯದವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅವ್ರ ಪರ್ಸ್ನಲ್ ಇನ್ವಿಟೇಷನ್ ಕಾರ್ಡ್ ಅಂತ ನಾನು ಅಂದ್ಕೊಂಡ್ಬಿಟ್ಟೆ. ಅದಾದಮೇಲೆ ನೋಡಿದರೆ ಬಂದು ಭೀಮಾದು 13 ಇಯರ್ಸ್ದೇನೋ ಇನ್ವಿಟೇಷನ್ ಕಾರ್ಡ್ ಇದೆ, ಸೆಲೆಬ್ರೇಷನ್ ಮಾಡ್ತೀವಿ ಬನ್ನಿ. ಆ ಟೈಮಲ್ಲಿ ಸ್ವಲ್ಪ ಆಫರ್ ಎಲ್ಲ ಇರುತ್ತೆ, ಏನಾದರೂ ಬೈ ಮಾಡೋಂಗಿದ್ರೆ ನೋಡಿ ಕೂಪನ್ ಸಿಗುತ್ತೆ ಅಂದರೆ, ನಾನು ನಿಮಗೆ ಲಾಸ್ಟ್ ಪ್ರೀವಿಯಸಲ್ಲೆಲ್ಲ ಹೇಳಿದ್ದೆ ಆ ಥರ ಅಂತ ಹೇಳಿಬಿಟ್ಟು ನಮಗೆ ಕರೆದ್ಬಿಟ್ಟು ಹೋದರು. ಏನು ಹೇಳ್ತೀನಿ, ಕೋಪ ಮಾಡ್ಕೊಂಬಾರ್ದು. ಗುಲಾಬಿ ಹೂವ ಗುಂಪು, ಮಲ್ಲಿಗೆ ಹೂವ ಕಂಪು, ನಾನ್ ಯಜಮಾನ್ರು ನನಗಿಂತ ಕೆಂಪು. ಅಯ್ಯೋ ಏನು ಗೊತ್ತೇ ಆಗಲ್ಲ ನಿಮ್ಗೆ. ಹೇಳಿದ್ರಲ್ಲ ಖುಷಿ ಪಡಿಸ್ಲಿ, ಖುಷಿ ಪಡ್ತಾ ಖುಷಿ ಕೇಳಿಸ್ಕೊ, ನಾನೇನ್ ಹೇಳ್ದೆ ರಿಪೀಟ್ ಮಾಡಿ. ಗುಲಾಬಿ ಕೆಂಪು, ನಾ ಕಷ್ಟಪಟ್ಟು ಹೇಳಿದ್ದೀನಿ ನೋಡಿಲಿ. ಹೇಳ್ತೀನಿ ಕೇಳಿಸ್ಕೊ.
ಜ್ವರ ಹೋಯ್ತು. ಗುಲಾಬಿ ಹೂವ ಗುಂಪು ಇಲ್ಲಿ ಹೇಳು ಡ್ಯಾಡಿಗೆ ಹೇಳು. ಗುಲಾಬಿ ಹೂವ ಗುಂಪು, ಮಲ್ಲಿಗೆ ಹೂವ ಕಂಪು, ನನ್ ಗಂಡ ನನ್ಗಿಂತ ಕೆಂಪು. ಟಾನಿಕ್ ಹಾಕಿದ್ಮೇಲೆ ಇವಾಗ ಬಿಟ್ಟಿರುತ್ತೆ ಜ್ವರ. ಮೇಡಮ್ ಏನು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನನ್ನ ಹಸ್ಬೆಂಡ್ ಕೂಡ ಬಂದರು. ಅವ್ರಿಗೆ ಹೊರಗಡೆ ಹೋಗಿದ್ರು. ಬಂದಾಗ ಒಂದು ಸ್ವಲ್ಪ ಖುಷಿಗೆ ಏನೋ ಹೇಳೋಣ ಅಂತೇಳಿ ಬೆಳಗ್ಗಿಂದ ಏನೋ ಯೋಚನೆ ಮಾಡ್ತಾಯಿದ್ದೆ. ಅದೊಂದು ಕವನ ಅವ್ರಿಗೆ ಹೇಳಿದೆ, ಬಟ್ ಅವ್ರಿಗೇನು ರಿಯಾಕ್ಷನೂ ಬರಲಿಲ್ಲ. ಇದೇ ಥರ ನಂಗೆ ಗೊತ್ತಿತ್ತು, ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ನಾನು ಇನ್ನೂ ಇಷ್ಟು ದೊಡ್ಡದು ಕವನ ಹೇಳಿದ್ರೆ ಅವ್ರ ರಿಯಾಕ್ಷನ್ ಏನೂ ಇರಲ್ಲ. ಹಾಗೆ ಸುಮಾರು ಜನ ಈ ಸಾಲ್ಟ್ ಬಾಕ್ಸ್ ಕೂಡ ಲಿಂಕ್ ಕೇಳಿದರೆ ಅದನ್ನು ಕೂಡ ಹಾಕಿರ್ತೀನಿ. ಉಡ್ದು ಚೆನ್ನಾಗಿದೆ, ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಸಾಲ್ಟ್ಗೆ ಅಂತಲೇ. ಅದ್ರ ಜೊತೆಗೆ ಈ ಸ್ಟ್ಯಾಂಡನ್ನು ಕೂಡ ತೊಗೊಂಡೆ, ಯಾಕೆಂತಂದರೆ ಕೌಂಟರ್ ಟಾಪಲ್ಲಿ ಇನ್ನೊಂದು ಸ್ವಲ್ಪ ಸ್ಪೇಸ್ಗೆ ಏನೋ ಸ್ಟ್ಯಾಂಡ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಇದನ್ನು ತೊಗೊಂಡು ಚೆನ್ನಾಗಿದೆ. ಒಂದು ಇಲ್ಲಿ ಇದೆಯಲ್ಲ ಈ ಸ್ಟ್ಯಾಂಡ್ ಏನಂತಂದರೆ ಮೇಲ್ಗಡೆ ಒಂದು ಸೈಜು ಕೆಳಗಡೆ ಒಂದು ಸೈಜು, ಮತ್ತು ಗ್ರಿಲ್ ಥರ ಲೈನ್ ಇರೋದ್ರಿಂದ ಕೆಲವೊಂದು ಐಟಮ್ನ ಇಡೋದಕ್ಕೆ ಆಗ್ತಾ ಇರಲಿಲ್ಲ. ಈ ಬ್ಲ್ಯಾಕ್ ಕಲರ್ ಸ್ಟ್ಯಾಂಡ್ ಏನಂತಂದರೆ ಫ್ಲ್ಯಾಟ್ ಆಗಿದೆ, ಇಡ್ಬೋದು. ಹಾಗೆ ಚಾಪಿಂಗ್ ಬೋರ್ಡ್ ಕೂಡ ನಾನು ತೊಗೊಂಡೆ. ಉಡ್ದು ಏನಾಗ್ತಾಯಿತ್ತು ಅಂದರೆ ನೀರು ಬಿದ್ದು ಹಾಳಾಗ್ತಾಯಿತ್ತು. ಸೊ ಬೇಡ, ಮತ್ತೆ ಉಡ್ ತೊಗೊಂಡು ಹಾಳಾಗ್ತಾನೆ ಇರುತ್ತೆ. ಸರ್ವಿಂಗ್ ಆದರೆ ಓಕೆ, ಉಡ್ಡು ಕಟ್ಟಿಂಗ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಸ್ಟೀಲ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ. ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಸ್ವಲ್ಪ ಶೈನಿಂಗ್ ಬರುತ್ತೆ. ಕಟ್ಟಿಂಗ್ ಮಾಡಿ ಅದು ಇದೆಲ್ಲ ಇದಾಗಿ ಒಂಥರ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ. ಯಾವಾಗಾದರೂ ನಿಂಬೆಹಣ್ಣಿನ ರಸ ಅಥವಾ ನಿಂಬೆಹಣ್ಣು ಯೂಸ್ ಮಾಡಿರ್ತೀನಿ, ಅದನ್ನು ಸ್ಕ್ರಬ್ ಮಾಡಿ ಒರೆಸ್ಕೊಂಡು ಬಿಡ್ತೀನಿ. ಇನ್ನು ಎಗ್ ಸ್ಟ್ಯಾಂಡ್ ಕೂಡ ಚೆನ್ನಾಗೇ ಇದೆ. ಆದರೆ ಈಗ ನಾವು ಸತ್ಯನಾರಾಯಣ ಪೂಜೆ ಮಾಡಿರೋದ್ರಿಂದ ಎಗ್ ತರಿಸಿಲ್ಲ, ಹಾಗಾಗಿ ಖಾಲಿ ಇದೆ. ಅದರ ಲಿಂಕ್ ಕೂಡ ಹಾಕಿರ್ತೀನಿ. ಸ್ಟ್ಯಾಂಡ್ ಲಿಂಕ್ ಕೂಡ ಕೇಳಿದ್ರಿ, ಬೇಕಂದರೆ ಹಾಕಿರ್ತೀನಿ. ಹೆಲ್ಪ್ ಆಗುತ್ತೆ. ಫಸ್ಟು ಯೋಚನೆ ಮಾಡಿ, ನಿಮ್ಮ ಕೌಂಟರ್ ಟಾಪ್ ಯೂಸ್ ಆಗುತ್ತೆ, ಇದು ಬೇಕು ಅಂತ ಅಂದರೆ ಮಾತ್ರನೇ ತೊಗೊಳ್ಳಿ. ಸುಮ್ಮನೆ ತೊಗೊಂಡು ಒಂದಿಷ್ಟು ಇದು ಮಾಡ್ಕೊಳ್ಳೋದು ಬೇಡ ಅಂತ ಅಷ್ಟೇ. ಇನ್ನು ಅದನ್ನೆಲ್ಲ ಸ್ವಲ್ಪ ನೈಟ್ ಆಯ್ತಲ್ಲ, ಎಲ್ಲ ಬಿಸಿ ಮಾಡ್ತಾಯಿದ್ದೆ. ಊಟ ಅಡುಗೆ ಏನು ಮಾಡೋಂಗಿಲ್ಲ. ಮಧ್ಯಾಹ್ನ 3 ಗಂಟೆಗೆ ಮಾಡಿದ್ರೆ ನಾನು ಮತ್ತೆ ಊಟ ಮಾಡಲ್ಲ. ನನ್ನ ಹಸ್ಬೆಂಡ್ಗೆ ಮಾತ್ರ ಸ್ವಲ್ಪ ಎತ್ತಿಟ್ಟಿರ್ತೀನಿ, ಅವ್ರು ಬಂದು ಬಿಸಿ ಮಾಡ್ಕೊಂಡು ಊಟ ಮಾಡ್ಕೊಳ್ತಾರೆ. ಪ್ರಗತಿಗೆ ಇಷ್ಟ ಆದರೆ ಸಮ್ಟೈಮ್ ತಿಂತಾರೆ, ಇಲ್ಲಾಂದರೆ ಇಲ್ಲ. ಅಂದರೆ 7:30 ಒಳಗಡೆ ಎಲ್ಲರಿಗೂ ಊಟ ಮಾಡೋಕ್ಕೆ ಹೇಳ್ಬಿಡ್ತೀನಿ. ಇಲ್ಲಿಗೆಲ್ಲ ಕ್ಲೀನ್ ಆಯಿತು. ಊಟ ಮಾಡೋದೊಂದು ಬಾಕಿ ಇತ್ತು. ಪ್ರಗತಿಗೆ ಇವಾಗ ಪ್ರೀಟ್ರಿಯೋಟಿಕ್ ಟೆಸ್ಟ್ ನಡೀತಾ ಇದೆ, ಈ ವರ್ಷದ ಲಾಸ್ಟು. ಸ್ವಲ್ಪ ಅದಕ್ಕೆ ಅವ್ರೇನೋ ಅದೆಲ್ಲ ಕೇಳ್ತಾಯಿದ್ರು. ಲೆಮನ್ ಜ್ಯೂಸ್ ಅವ್ರಿಗೆ ಅಂತ ಒಂದು ಗ್ಲಾಸ್ ಹಾಗೆ ಇಟ್ಟಿದ್ದೆ, ಕೊಟ್ಬಿಟ್ಟು ಇವತ್ತು ನಾ ಶ್ಲೋಕ ಒಂದು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದನ್ನು ಟೈಪಿಂಗಲ್ಲಿ ಕೂಡ ಹೇಳ್ತೀನಿ. ಶ್ಲೋಕ ಇಂಟ್ರೆಸ್ಟ್ ಇದ್ದರೆ ಮಕ್ಕಳಿಗೆ ಹೇಳ್ಕೊಡಿ. ಸ್ನಾನ ಮಾಡೋಕ್ಕೆ ಮುಂಚೆಗೆ ಈ ಶ್ಲೋಕ ಹೇಳೋದು ಒಳ್ಳೆಯದು. ಇದೆಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಸೊ ಇದರ ಅರ್ಥ ಏನಂತ ಅಂದರೆ, ಈ ನೀರಿನಲ್ಲಿ ಪವಿತ್ರವಾದ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಮತ್ತು ಕಾವೇರಿಯವರ ಉಪಸ್ಥಿತಿಯನ್ನು ನಾನು ಆಹ್ವಾನಿಸುತ್ತಿದ್ದೇನೆ ಅಂತ ಅರ್ಥ. ನಾನು ಶ್ಲೋಕಗಳನ್ನು ಕೊನೆಯಲ್ಲಿ ಹಾಕಿರ್ತೀನಿ, ಯಾಕೆ ಅಂತಂದರೆ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಬ್ರಿಗೆ ಅದ್ರ ಬಗ್ಗೆ ಏನೂ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಇದನ್ನೇನಂತಂದರೆ ತುಂಬಾ ಫೇಮಸ್ ಶ್ಲೋಕ, ಇದೆಲ್ಲರಿಗೂ ಗೊತ್ತು. ಸಾಮಾನ್ಯವಾಗಿ ಸ್ನಾನ ಮಾಡೋ ಮೊದಲು ಇದನ್ನು ಹೇಳಬೇಕು. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಮತ್ತು ಕಾವೇರಿಗಳ ಪವಿತ್ರ ನೀರನ್ನು ಆಹ್ವಾನಿಸುವ ಮೂಲಕ ಈ ಶ್ಲೋಕ ನೀರನ್ನು ಶುದ್ಧೀಕರಣ ಆಗುತ್ತೆ ಅಂತ. ಅಂದರೆ ಇದು ನೀರನ್ನ ಚಾರ್ಜ್ ಮಾಡುತ್ತೆ ಅಂತ ಹೇಳ್ತಾರೆ, ಮತ್ತು ಶುದ್ಧಿ ಆಗುತ್ತೆ ಅಂತ. ಇದನ್ನು ನನಗೆ ಪ್ರೀತಮ್ಗೂ ಕೂಡ ನಾನೇ ಹೇಳಿ ಸ್ನಾನ ಮಾಡಿಸ್ತೀನಿ, ಅವನು ಪ್ರಯತ್ನ ಪಡಲಿ ಅಂತ. ಪ್ರಗತಿಗೂ ಕೂಡ ಹೇಳ್ಕೊಟ್ಟಿರ್ತೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದನ್ನು ಮಕ್ಕಳಿಗೆ ಕೂಡ ಹೇಳ್ಕೊಡಿ. ಸ್ನಾನ ಮಾಡೋಕ್ಕೆ ಮೊದಲೇ ಆ ನೀರನ್ನು ಇಟ್ಕೊಂಡು ಇದನ್ನು ಹೇಳಿ ಆಮೇಲೆ ನೀವು ಹಾಕ್ಕೊಂಡು ಸ್ನಾನ ಮಾಡೋದು ತುಂಬ ಒಳ್ಳೆಯದು ಅಂತ. ಶ್ಲೋಕಗಳನ್ನ ನಾನು ನಂಬ್ತೀನಿ. ನಿಮ್ಗೇನಾದರೂ ನಂಬಿಕೆ ಇದ್ದರೆ ಇದನ್ನು ಪ್ರಯತ್ನ ಮಾಡಿ ಅಥವಾ ಹೇಳಿ. ನಿದ್ರಾ ಶ್ಲೋಕ ಅಂತ ಹೇಳಿದ್ದೆ ನಾನು, ಅದನ್ನು ನಾನು ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ. ಆದರೆ ಸೊ ಪ್ರತಿದಿನ ಒಂದು ಶ್ಲೋಕ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.